ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ಮಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಕ್ವಿಕ್ ಆಗಿ ಇವತ್ತಿನ ಒಂದು ಪಾಠದ ಕಡೆಗೆ ಗಮನ ಹರಿಸೋಣ. ಇವತ್ತು ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪಾಠದ ಮುಂದುವರೆದ ಭಾಗವನ್ನ ನೋಡೋಣ. ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ. ಸೊ ಎಲ್ಲಿವರೆಗೂ ನಾವು ಹೋದ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ? ಏನೇನ್ ನೆನಪಿದೆ ನಿಮ್ಗೆ? ಹೇಳ್ತೀರಾ? ಅರಣ್ಯಗಳ ಸಂರಕ್ಷಣೆಯ ಬಗ್ಗೆ ನಾವು ಮಾತಾಡಿದ್ವಿ. ಅರಣ್ಯ ನಾಶದ ಡಿಫಾರೆಸ್ಟೇಷನ್, ಅದರ ಪರಿಣಾಮ, ಅದರಿಂದ ಉಂಟಾಗುವಂತಹ ಬರಗಾಲ ಆಗಿರಬಹುದು ಅಥವಾ ಮರುಭೂಮೀಕರಣದ ಬಗ್ಗೆ, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಜೊತೆಗೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಯಾಕೆ ನಾವು ಮಾಡ್ಬೇಕು, ಹಾಗೆ ಮಾಡದೇ ಇದ್ರೆ ಉಂಟಾಗುವಂತಹ ಸಮಸ್ಯೆಗಳು ಏನೇನು, ಅದೇ ರೀತಿ ವನ್ಯಜೀವಿ ಧಾಮ, ರಾಷ್ಟ್ರೀಯ ಉದ್ಯಾನ, ಮೀಸಲು ಜೀವಿಗೋಳ ಅಥವಾ ರಕ್ಷಿತ ಜೀವಿಗೋಳದ ಬಗ್ಗೆ ನಾನು ಮಾತಾಡ್ತಾ ಇದ್ವಿ. ಹೌದಾ? ಸೊ ಈ ಮೀಸಲು ಜೀವಿಗೋಳ ಅಂತ ಹೇಳಿದ ತಕ್ಷಣ ಇದನ್ನ ಬಯೋಸ್ಫಿಯರ್ ರಿಸರ್ವ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ. ಬಯೋಸ್ಫಿಯರ್ ರಿಸರ್ವ್. ಜೀವ ಅಂತ ಹೇಳಿದ್ರೆ ಬಯೋ, ಗೋಳ ಅಂದ್ರೆ ಸ್ಪಿಯರ್, ಗೋಳಾಕಾರ ಅಂತೀವಲ್ಲ. ಮೀಸಲಿಟ್ಟಿದೀವಿ, ಈಗ ಒಂದ್ ಜಾಗನ ಕಾಯ್ದಿರಿಸಿದೀವಿ ಅಂತ ಅರ್ಥ ಅಲ್ವಾ? ಮೀಸಲಿಟ್ಟಿದೀವಿ ಅಂದ್ರೆ ಸೊ ರಿಸರ್ವ್ ಮಾಡಿದೀವಿ ಅಂತ ಹೇಳ್ತೀವಿ. ಸೊ ಬಯೋಸ್ಫಿಯರ್ ರಿಸರ್ವ್ ಅಂದ್ರೆ ಮೀಸಲು ಜೀವಿಗೋಳ. ಸೊ ಅದೇ ರೀತಿ ನಾನು ಹೇಳಿದ್ದೆ, ನಮ್ಮ ರಾಷ್ಟ್ರ ಕರ್ನಾಟಕದಲ್ಲಿ ಮೀಸಲು ಜೀವಿಗೋಳ ಅಥವಾ ಸಂರಕ್ಷಿತ ಪ್ರದೇಶ ಯಾವ್ದಿದೆ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಆಸ್ ಪರ್ ಯೋರ್ ಸಿಲೆಬಸ್ ಮಧ್ಯಪ್ರದೇಶ, MP ಮಧ್ಯಪ್ರದೇಶದಲ್ಲಿ ಇರುವಂತಹ ಪಂಚ್ಮಡಿ ಬಯೋಸ್ಫಿಯರ್ ರಿಸರ್ವ್ ಅಥವಾ ಮೀಸಲು ಜೀವಿಗೋಳದ ಬಗ್ಗೆ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಸೊ ಅದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನೊಮ್ಮೆ ನಿಮ್ಗೆ ತೋರಿಸ್ತೇನೆ. ಇದು ಪಂಚ್ಮಡಿ ರಿಸರ್ವ್, ಇದು ಮಧ್ಯಪ್ರದೇಶದಲ್ಲಿ ಇರುವಂತಹ ಜಾಗ. ಮಧ್ಯಪ್ರದೇಶದಲ್ಲಿ ಈ ಸತ್ಪುರ ನ್ಯಾಷನಲ್ ಪಾರ್ಕ್ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಪಂಚ್ಮರಿ ಸ್ಯಾಂಕ್ಚುರಿ ಇದು. ಇದರ ಮುಖ್ಯವಾದಂತಹ ಈ ಒಂದು ಜೀವಿಗೋಳದ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ ವನ್ಯ ಜೀವಿಗಳ ರಕ್ಷಣೆಯ ಜೊತೆಗೆ ಅಲ್ಲಿರುವಂತಹ ಬುಡಕಟ್ಟು ಜನಾಂಗ ಅಥವಾ ಆ ಜಾಗದಲ್ಲಿ ಇರುವಂತಹ ವಾಸಿಸುವಂತಹ ಜನರನ್ನ ರಕ್ಷಣೆ ಮಾಡುವಂತಹದ್ದು, ಮತ್ತೆ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲ್ಪಟ್ಟಿರುತ್ತೆ. ಅವರ ಒಂದು ಸಂಪ್ರದಾಯವನ್ನ ಕೂಡ ರಕ್ಷಣೆ ಮಾಡುವಂತಹದ್ದು ಈ ಒಂದು ಜೀವಿಗೋಳದ ಮುಖ್ಯವಾದಂತಹ ಕೆಲಸ ಅಂತಾನೆ ಹೇಳ್ಬಹುದು. ಸೊ ಹಾಗೆ ಅಲ್ಲಿ ಕಂಡು ಬರುವಂತಹ ವಿಶೇಷವಾದಂತಹ ಪ್ರಾಣಿ ಅಂತ ಹೇಳಿದ್ರೆ ಈ ತರದ ನಾಗ, ಹಾವು, ಎರಡು ತಲೆಯ ಹಾವು ಅಂತೀವಲ್ಲ, ಆ ಜಾತಿಗೆ ಸೇರಿರುವಂತಹ ಪ್ರಾಣಿ. ಇದು ಪಂಚ್ಮಡಿ ಜೀವಿಗೋಳದ ಕುರಿತು ಇದ್ದಂತಹ ಮಾಹಿತಿ. ಇದು ಮಧ್ಯಪ್ರದೇಶದಲ್ಲಿ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಜೀವಿಗೋಳದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಯಾರಾದ್ರೂ ಹೇಳ್ಬಲ್ಲಿರಾ? ಯಾವ ಒಂದು ನಮ್ಮ ಜೀವಿಗೋಳ ನಮ್ಮ ಕರ್ನಾಟಕಕ್ಕೆ ಸೇರಿದೆ ಇದೆ ಅಂತ ಅಂದ್ಬಿಟ್ಟು? ಸೊ ಮೊದಲನೇದಾಗಿ ಒಂದು ಬಯೋಸ್ಫಿಯರ್ ರಿಸರ್ವ್ ಅಥವಾ ಮೀಸಲು ಜೀವಿಗೋಳ ಅಂತ ಶುರು ಮಾಡಿದ್ದೆ ನಮ್ಮ ಕರ್ನಾಟಕದಲ್ಲಿ, ನೆರೆಯ ತಮಿಳುನಾಡು ಹಾಗೂ ಕೇರಳದಲ್ಲಿ. ಸೊ ಇನ್ ದೀಸ್ 3 states for the very first time biosphere reserve was started and ಅದರ ಹೆಸರು ಬಂದು ನೀಲಗಿರಿ. ಹೇಳಿದ್ರ ನೀಲಗಿರಿ ಬಗ್ಗೆ ನೀವು?
ಏನ್ ಗೊತ್ತು ನೀಲಗಿರಿ ಬಗ್ಗೆ ನಿಮ್ಗೆಲ್ಲ? ಏನ್ ಗೊತ್ತು ನೀಲಗಿರಿ ಬಗ್ಗೆ? ಯಾರು ಹೇಳ್ಬಲ್ಲಿರಿ? ಮ್ಯಾಮ್ ಒಬ್ರೇ ಮಾತಾಡಲ್ಲ, ನೀವು ಸಹ ಮಾತಾಡ್ಬೇಕಾಗತ್ತೆ. ಕ್ಷಮಿಸಿ, ಇದು ನೀಲಗಿರಿ ಆಗುತ್ತೆ. ನೀಲಗಿರಿ ಅಲ್ಲ, ನೀಲಗಿರಿ. ಇಂಗ್ಲಿಷ್ ನಲ್ಲಿ ನಾವು ಇದನ್ನ ನೀಲ್ಗಿರಿ ಅಂತ ಕರಿತೀವಿ. ಇದು ನಮ್ಮ ದೇಶದಲ್ಲೇ ಫಾರ್ ದ ವೆರಿ ಫಸ್ಟ್ ಟೈಮ್ ಸ್ಟಾರ್ಟ್ ಆದಂತಹ ಮೀಸಲು ಜೀವಿಗೋಳ. ಇದು ನೆರೆಯ ತಮಿಳ್ನಾಡು, ಕೇರಳ ಹಾಗೂ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಶುರುವಾಗುತ್ತೆ. ಈಗಲೂ ಕೂಡ ನಾವು ನೀಲಗಿರಿಯ ವನಗಳು ಹಾಗೂ ಮೀಸಲು ಜೀವಿಗಳನ್ನ ಕಾಣಬಹುದು. ಅದನ್ನ ಹೊರತುಪಡಿಸಿ ಗೊತ್ತಿರ್ಲಿ ನಿಮ್ಗೆ, ಪರೀಕ್ಷೆಯಲ್ಲಿ ಕೇಳಲ್ಲ, ಗೊತ್ತಿರ್ಲಿ ಅನ್ನೋಂತ ಕಾರಣಕ್ಕೆ ಹೇಳ್ತಾ ಇರೋದು, ನಂದಾದೇವಿ ಅನ್ನುವಂತಹ ಬಯೋಸ್ಫಿಯರ್ ರಿಸರ್ವ್ ಇದೆ ಉತ್ತರಾಖಂಡದಲ್ಲಿ. ಮೇಘಾಲಯದಲ್ಲಿ ನಾಕ್ರೆಕ್ ಅಂತ ಇದೆ. ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳಲ್ಲಿ ಗ್ರೇಟ್ ನಿಕೋಬಾರ್ ಅನ್ನುವಂತ ಹೆಸರಿನಲ್ಲಿ ಮೀಸಲು ಜೀವಿಗೋಳ ಇದೆ. ತಮಿಳ್ನಾಡಿನಲ್ಲಿ ಗಲ್ಫ್ ಆಫ್ ಮನ್ನಾರ್ ಅನ್ನುವಂತ ಹೆಸರಿನಲ್ಲಿ ಒಂದು ಮೀಸಲು ಜೀವಿಗೋಳ ಇದೆ. ಅಸ್ಸಾಂನಲ್ಲಿ ಮನಾಸ್ ಅನ್ನುವಂತ ಹೆಸರಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ, ಕ್ಯಾನ್ ಯು ಟೇಕ್ ಅ ಗೆಸ್? ಪಶ್ಚಿಮ ಬಂಗಾಳ ಅಂದ ತಕ್ಷಣ ಅಲ್ಲಿರುವಂತಹ ಮೀಸಲು ಜೀವಿಗೋಳದ ಹೆಸರು ಏನು ಅಂತ ನಿಮ್ಗೆ ಗೊತ್ತಿರಬಹುದು. ದೊಡ್ಡ ಕ್ರಾಂತಿಯನ್ನೇ ನಡೆದಂತಹ ಜಾಗ. ವೆರಿ ಗುಡ್. ಸುಂದರ್ಬನ್ ಮೀಸಲು ಜೀವಿಗೋಳ ಇದೆ. ಒಡಿಶಾದಲ್ಲಿ ಸಿಮ್ಲಿಪಲ್ ಅನ್ನುವಂಥದ್ದು. ಅಸ್ಸಾಂನಲ್ಲಿ ದಿಬ್ರು ಸೈಖೋವಾ ಅನ್ನುವಂಥದ್ದು. ಅರುಣಾಚಲ ಪ್ರದೇಶದಲ್ಲಿ ದೆಹಾಂಗ್ ದಿಬಾಂಗ್ ಅನ್ನುವಂಥದ್ದು. ಮಧ್ಯಪ್ರದೇಶದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವ ಹಾಗೆ ಪಂಚ್ಮರಿ. ಅದೇ ರೀತಿ ಕೇರಳ ಮತ್ತು ತಮಿಳುನಾಡಲ್ಲಿ ಅಗಸ್ತ್ಯ ಮಲ್ಲೈ ಅನ್ನುವಂಥದ್ದಿದೆ. ಸಿಕ್ಕಿಂನಲ್ಲಿ ಕಾಕ್ ಚೆಂದೋಜಾ ಅನ್ನುವಂಥದ್ದಿದೆ. ಗುಜರಾತ್ ನಲ್ಲಿ ಕಚ್ ಅನ್ನುವಂಥದ್ದಿದೆ. ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ಕೋಲ್ಡ್ ಡೆಸರ್ಟ್ ಅನ್ನುವಂಥ ಹೆಸರಿನಲ್ಲಿದೆ. ಆಂಧ್ರ ಪ್ರದೇಶದಲ್ಲಿ ಶೇಷಾಚಲಂ ಹಿಲ್ಸ್ ಅಂತ ಇದೆ. ಮಧ್ಯಪ್ರದೇಶದಲ್ಲಿ ಪನ್ನಾ ಅಂತ ಇದೆ. ಒಟ್ಟು 18 ಜೀವಿಗೋಳಗಳಿದೆ. ಇದನ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಬಹುದು. ಒಟ್ಟು 18 ಬಯೋಸ್ಫಿಯರ್ ರಿಸರ್ವ್ ಮೀಸಲು ಜೀವಿಗೋಳ ನಮ್ಮ ಭಾರತದಲ್ಲಿ ಇರುವಂತಹದ್ದು. ತಿಳಿದೆ? ಎಸ್. ಇದಿಷ್ಟು ಜೀವಿಗೋಳದ ಬಗ್ಗೆ ಇರುವಂತಹ ಮಾಹಿತಿ. ಸೊ ಈಗ ನಿಮ್ಮ ಪ್ರದೇಶದ ಜೀವ ವೈವಿಧ್ಯತೆ ತೊಂದರೆಗಳ ಬಗ್ಗೆ ನೀವು ಕ್ಲಾಸ್ ಅಲ್ಲಿ ಒಂದು ಚಟುವಟಿಕೆಯನ್ನ ಮಾಡಿ ಅದ್ರ ಬಗ್ಗೆ ಬರೆದಿಡಬಹುದು. ಸೊ ಇದನ್ನ ಹೇಳ್ತಾ ಮುಂದಿನ ಟಾಪಿಕ್ ಕಡೆಗೆ ಸಾಗೋಣ. ಅದೇ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು. ಸಸ್ಯ ಸಂಪತ್ತನ್ನ ನಾವು ಫ್ಲೋರಾ ಅಂತ ಕರಿತೀವಿ. ಪ್ರಾಣಿ ಸಂಪತ್ತನ್ನ ನಾವು ಫೌನಾ ಅಂತ ಕರಿತೀವಿ. ಫ್ಲೋರಾ ಅಂಡ್ ಫೌನಾ. ಓಕೆ. ಸೊ ಏನ್ ಗೊತ್ತಿದೆ ನಿಮ್ಗೆ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತಿನ ಬಗ್ಗೆ? ಓಕೆ, ನಾವ್ ತಿಳ್ಕೊಳ್ಳೋಣ. ನನ್ನ ಸ್ಕ್ರೀನ್ ನಿಮ್ಮೆಲ್ಲಾರ್ಗೂ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಮೇಲೆ ನಾವು ಇಟ್ಟಿರುವಂತಹ ಫಾಂಟ್ ಸೈಜ್ ನಿಮ್ಗೆ ಕಾಣಿಸ್ತಾ ಇದೆಯಾ? 11ರಲ್ಲಿದೆ, ಕಾಣಿಸ್ದೇ ಇರಬಹುದು. ನಾನು ಇದನ್ನ ದೊಡ್ಡದ್ ಮಾಡ್ತೀನಿ, 22 ಮಾಡ್ತೀನಿ. ಸೊ ಇದು ನಿಮ್ಗೆ ಈಗ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಓಕೆ. ಕನ್ನಡದಲ್ಲಿ ಫ್ಲೋರಾ, ನನ್ ಬುಕ್ ಬೋರ್ಡ್ ಮೇಲೆ ಬರ್ದಿದ್ದೀನ. ಫ್ಲೋರಾ ಎಂದ್ರೆ ಸಸ್ಯ ವರ್ಗ, ಸಸ್ಯ ಸಂಪತ್ತು. ಮತ್ತು ಫೌನಾ ಅಂತ ಹೇಳಿದ್ರೆ ಪ್ರಾಣಿ ಜಾತಿ ಅಥವಾ ಪ್ರಾಣಿ ವರ್ಗಕ್ಕೆ ಸೇರಿರೋದು. ಒಟ್ಟಾಗಿ ಫ್ಲೋರಾ ಮತ್ತು ಫೌನಾ ಅಂತ ಹೇಳಿದ್ರೆ ನಿರ್ದಿಷ್ಟ ಪ್ರದೇಶದ ಎಲ್ಲಾ ಸಸ್ಯಗಳು ಮತ್ತು ಪ್ರಾಣಿಗಳು. ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ದಿಸ್. ನಾನು ಹೈಲೈಟ್ ಮಾಡ್ತೀನಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡು ಬರುವಂತಹ ಎಲ್ಲಾ ಸಸ್ಯಗಳು ಮತ್ತು ಪ್ರಾಣಿಗಳಿಗೂ ಆ ವರ್ಗದ ಫ್ಲೋರಾ ಮತ್ತು ಫೌನಾ ಅಥವಾ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಅಂತ ಕರೀತಾರೆ. ಬರ್ತ್ಕೊಳ್ಳಿ. ಈಗ ಮೊದಲನೇದಾಗಿ ಸಸ್ಯವರ್ಗ ಅಥವಾ ಫ್ಲೋರಾ. ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಸಮಯದಲ್ಲಿ ಕಂಡುಬರುವ ಎಲ್ಲಾ ಸಸ್ಯಗಳು ಇದರಲ್ಲಿ ಸೂಚನೆಯಾಗಿರುತ್ತೆ. ಉದಾಹರಣೆಗೆ ಮರಗಳಾಗಿರಬಹುದು, ಹೂಗಳಾಗಿರಬಹುದು, ಪಾಚಿಗಳಾಗಿರಬಹುದು, ಜರಿ ಗಿಡಗಳಾಗಿರಬಹುದು. ಇವೆಲ್ಲವೂ ಕೂಡ ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ. ಸೊ ಈಗ ನಾವೆಲ್ಲ ಇರೋದು ಎಲ್ಲಿ? ಕರ್ನಾಟಕದಲ್ಲಿ.
ಕರ್ನಾಟಕದ ಸಸ್ಯವರ್ಗದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವಿಚ್ ಇಸ್ ದ ಬಿಗ್ಗೆಸ್ಟ್ ಪ್ಲಾಂಟ್ ಆರ್ ದ ಕಾಂಟ್ರಿಬ್ಯೂಷನ್ ಫಾರ್ ಆರ್ ಕಂಟ್ರಿ ನಮ್ಮ ಕರ್ನಾಟಕದಿಂದ ಯಾವ್ದಿರಬಹುದು? ಕ್ಯಾನ್ ಯು ಆಲ್ ಟೇಕ್ ಅ ಗೆಸ್? ನೋಟ್ ಮಾಡ್ಕೊಳ್ಳಿ ನಿಮ್ ಪುಸ್ತಕದಲ್ಲಿ, ನೋಡೋಣ. ಮುಂದೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಎಷ್ಟು ಗೊತ್ತಿದೆ ಅಂತ ನೋಡೋಣ. ಇಡೀ ಕರ್ನಾಟಕ ಈ ಒಂದು ಸಸ್ಯವರ್ಗಕ್ಕೆ ಅಥವಾ ಈ ಒಂದು ಮರಗಳಿಗೆ ಹೆಸರುವಾಸಿ ಆಗಿದೆ. ಯಾವ್ದದು? ನೋಟ್ ಮಾಡ್ಕೊಳ್ಳಿ, ನೋಡೋಣ. ಮುಂದೆ ಪ್ರಾಣಿ ಜಾತಿ, ಅದು ಕೂಡ ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಸಮಯದಲ್ಲಿ ಕಂಡು ಬರುವಂತಹ ಎಲ್ಲಾ ಪ್ರಾಣಿಗಳನ್ನ ಸೂಚಿಸುತ್ತೆ. ಉದಾಹರಣೆಗೆ ಸಸ್ತನಿಗಳು, ಪಕ್ಷಿಗಳು, ಕೀಟಗಳು ಮತ್ತು ಮೀನುಗಳು. ಇವೆಲ್ಲವೂ ಕೂಡ ಸಸ್ತನಿಗಳು ಅಂತ ಹೇಳಿದ್ರೆ ಓಡಾಡುವಂತಹ ಪ್ರಾಣಿಗಳು, ಕೀಟಗಳು ಇನ್ಸೆಕ್ಟ್ಸ್, ಮೀನುಗಳು ಫಿಶಸ್, ಪಕ್ಷಿಗಳು ಬರ್ಡ್ಸ್. ಓಕೆ, ಇವೆಲ್ಲ ಕೂಡ ಫೌನಾ ಅಥವಾ ಪ್ರಾಣಿ ಜಾತಿಗೆ ಸೇರಿರುವಂತಹದ್ದು. ನೆಕ್ಸ್ಟ್, ಸೊ ನಾ ಆಗ್ಲೇ ಹೇಳ್ದೆ, ನಮ್ಮ ಕರ್ನಾಟಕ ಹೆಸರುವಾಸಿ ಆಗಿರುವಂತಹ ಸಸ್ಯ ಸಂಪತ್ತನ್ನ ಹೊಂದಿದೆ. ಯಾವ್ದಿದು ಅಂತ? ಯಾವ ಮರ ಇದು? ಯಾರಾದ್ರೂ ಹೇಳ್ಬಲ್ಲಿರಾ? ವಿಚ್ ಟ್ರೀ ಇಸ್ ದಿಸ್? ಸೊ ಇದ್ರಲ್ಲಿ ಅದ್ರ ಮರದ ಚಕ್ಕೆ ಕಾಣಿಸ್ತಾ ಇದೆ. ಚಕ್ಕೆಯ ಮರ ಅಂತ ಹೇಳ್ಬೇಡಿ. ಓಕೆ, ಇನ್ನೊಂದು ಪಿಕ್ಚರ್ ನ ತೋರಿಸ್ತೀನಿ. ಸೊ ವಿಚ್ ಟ್ರೀಸ್ ದೀಸ್ ಆರ್? ವೆರಿ ಗುಡ್, ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಅನ್ನ ಏನಂತ ಹೇಳ್ತಾರೆ? ಶ್ರೀಗಂಧ. ಇತ್ತೀಚೆಗಷ್ಟೇ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಿಸಿದ್ವಿ, ಹೌದಾ? ನೀವು ಎಲ್ಲ ಸಂಭ್ರಮದಿಂದ ಆಚರಿಸಿರ್ತೀರಾ. ಸೊ ಕನ್ನಡ ಅನ್ನೋದು ನಮ್ಮ ಹಿರಿಮೆ ಮತ್ತು ಗರಿಮೆ. ನಮ್ಮ ಕರ್ನಾಟಕವನ್ನ ಶ್ರೀಗಂಧ ತರುಗಳ ನಾಡು ಅಂತ ನಾವು ಕರಿತೀವಿ. ಒಡುವಿಸೆ ಶ್ರೀಗಂಧ ತರು. ತರು ಅಂದ್ರೆ ಮರಗಳ ನಾಡು ಅಂತ. ಅತಿ ಹೆಚ್ಚು ಶ್ರೀಗಂಧವನ್ನ ಉಳ್ಳಂತಹ ನಾಡು ನಮ್ಮದು. ನಮ್ಮ ರಾಷ್ಟ್ರದಲ್ಲಿ ಬೆಳೆಯುವಂತಹ ಶ್ರೀಗಂಧ ವಿಶ್ವದಾದ್ಯಂತ ಅದು ಆಗ್ತಾ ಹೋಗುತ್ತೆ ಹಾಗೂ ಜನರು ಅದನ್ನ ಬಯಸ್ತಾರೆ. ಆ ಒಂದು ನಿಟ್ಟಿನಲ್ಲಿ ಶುರುವಾದಂತದ್ದೇ ಕರ್ನಾಟಕದಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ. ಮೈಸೂರು ಆಗಿನ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿತ್ತು. ಈಗ ಕೂಡ ಸಾಂಸ್ಕೃತಿಕ ನಗರಿ ಅಂತ ಕರೆಸ್ಕೊಳ್ಳುವಂತಹ ಮೈಸೂರನ್ನ ಕರ್ನಾಟಕದ ರಾಜಧಾನಿ ಅಂತ ಆಗ ಮಾಡಿರೋದ್ರಿಂದ ಮೈಸೂರ್ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಅನ್ನೋದು ಬಹಳ ಪ್ರಸಿದ್ಧಿ ಆದಂಥದ್ದು, ವಿಶ್ವವಿಖ್ಯಾತಿಯಂತದ್ದು. ಓಕೆ, ಇದು ಹೆಚ್ಚಿನ ಮಾಹಿತಿ ನಾನ್ ನಿಮ್ಗೆ ಕೊಡ್ತಾ ಇರೋದು. ಎಕ್ಸಾಮ್ ನಲ್ಲಿ ಕೇಳಲ್ಲ, ಬಟ್ ನಿಮ್ಗೆ ಕರ್ನಾಟಕದವರಾಗಿ ತಿಳಿದಿರ್ಬೇಕು ಅನ್ನೋದು. ಹಾಗೇನೆ ನೆಕ್ಸ್ಟ್ ಟೈಮ್ ನಿಮ್ಮ ಕ್ಲಾಸ್ ನಲ್ಲಿ ಭೇಟಿ ಆದಾಗ ನಮ್ಮ ಧಾರವಾಡದಲ್ಲಿ ಯಾವ್ದು ಫೇಮಸ್ ಇದೆ, ಧಾರವಾಡದಲ್ಲಿ ಇರುವಂತಹ ಸಸ್ಯ ಸಂಪತ್ತು ಹಾಗೂ ಪ್ರಾಣಿ ಸಂಪತ್ತು ಬಗ್ಗೆ ನೀವು ಕೂಡ ನೋಟ್ ಮಾಡ್ಕೊಂಡು ಬರಬಹುದು, ನಿಮ್ಮ ಶಿಕ್ಷಕರಿಗೆ ಕೊಡಬಹುದು. ಶಿಕ್ಷಕರು ದಯವಿಟ್ಟು ಅದರ ಒಂದು ಫೋಟೋವನ್ನ ತೆಗೆದು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿ ನಮ್ಮ ಮಕ್ಕಳ ಕೈ ಬರವಣಿಗೆ ಹೇಗಿದೆ, ಅವ್ರು ಯಾವ ರೀತಿ ಯೋಚಿಸ್ತಾರೆ ಅಂತ ನಾವು ಕೂಡ ನೋಡ್ಲಿಕ್ಕೆ ಬಹಳ ಸಂತಸವನ್ನ ವ್ಯಕ್ತಪಡಿಸ್ತೀವಿ. ಓಕೆ, ನೆಕ್ಸ್ಟ್, ಕರ್ನಾಟಕದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಕುಲದಲ್ಲಿ ಫ್ಲೋರಾ ಮತ್ತು ಫೌನಾ ಹಲವು ವಿಧಗಳಿದೆ. ಪ್ರಮುಖ ಸಸ್ಯಗಳು ಅಂತ ಹೇಳಿದ್ರೆ ತೆಂಗು, ಅಡಿಕೆ, ತೇವಾಂಶ ಬಿದಿರು ಅಂದ್ರೆ ವೆಟ್ ಆಗಿರುವಂತಹ ಬ್ಯಾಂಬು ಮತ್ತು ದಟ್ಟ ಅರಣ್ಯಗಳು. ಪ್ರಮುಖ ಪ್ರಾಣಿಗಳು ಅಂತ ಹೇಳಿದ್ರೆ ಏಷ್ಯನ್ ಆನೆ. ಓಕೆ, ಇದು ಕೂಡ ಅವನತಿಯ ಅಂಚಿನಲ್ಲಿ ಇರುವಂತಹ ಪ್ರಾಣಿ, ಎಲಿಫೆಂಟ್ ಆಫ್ ಏಷ್ಯಾ. ಹುಲಿ, ಚಿರತೆ, ಕಾಡು ಎಮ್ಮೆ, ಗೌರ್, ಕಾಡು ಹಂದಿ, ಸಿಂಹದಂತೆ, ಬಾಲದ ಮಂಗ ಮತ್ತು ಪೆಂಗುಲಿನ್ ಅನ್ನುವಂತಹ ಈ ಪ್ರಾಣಿಗಳು ಹೆಚ್ಚಾಗಿ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ನಮ್ಮ ಸಸ್ಯ ಸಂಪತ್ತು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ, ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರುವಂತಹ ಬಯೋಡೈವರ್ಸಿಟಿ ಕುರಿತಾಗಿರುವಂತಹ ಒಂದು ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಕರ್ನಾಟಕವು ದಟ್ಟ ಹಸಿರು, ಅರೆ ಹಸಿರು ಮತ್ತು ಎಲೆ ಉದುರುವ ಕಾಡುಗಳನ್ನ ಹೊಂದಿದೆ. ಸೊ ಇದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಪ್ರಕಾರವಾಗಿ ಅವರ ಒಂದು ಪ್ರಕಾರ ಅವ್ರು ಹೇಳಿರುವಂತಹ ಮಾಹಿತಿ. ಪ್ರಮುಖ ಸಸ್ಯಗಳು ಮತ್ತೊಮ್ಮೆ ತೆಂಗು, ಅಡಿಕೆ, ತೇವಾಂಶ ಮತ್ತು ತೇವಾಂಶ ಬಿದಿರು. ಮರಗಳು, ಹಲವು ಮರಗಳು ಇಲ್ಲಿವೆ. ಉದಾಹರಣೆಗೆ ಲ್ಯಾಜೆರೋಸ್ಟ್ರೋಮಿಯಾ ಲ್ಯಾನ್ಸಿಯೋಲೋಟಾ ಅನ್ನುವಂಥದ್ದು ಸೈಂಟಿಫಿಕ್ ನೇಮ್, ಅಡಿನಾ, ಕಾರ್ಡಿಫೋಲಿಯಾ ಮತ್ತು ಕ್ಯಾರೆಯಾ ಅಬೋರಿಯಾ ಇವೆಲ್ಲ ಕೂಡ ಸೈಂಟಿಫಿಕ್ ನೇಮ್ ಆಫ್ ದ ಟ್ರೀಸ್. ಮತ್ತೆ ಪ್ರಾಣಿ ಸಂಕುಲದ ಕೆಲವೊಂದು ಚಿತ್ರವನ್ನ ನಾನು ನಿಮ್ಗೆ ತೋರಿಸೋದಾದ್ರೆ ಹುಲಿಗಳನ್ನ ನೋಡಬಹುದು, ನವಿಲನ್ನ ಕಾಣಬಹುದು, ಜಿಂಕೆಯನ್ನ ಕಾಣಬಹುದು, ಏಷ್ಯನ್ ಎಲಿಫೆಂಟ್ ಆನೆಗಳನ್ನ ಕಾಣಬಹುದು. ಏಷ್ಯನ್ ಆನೆ, ಇದನ್ನ ಎಲಿಫಸ್ ಮ್ಯಾಕ್ಸಿಮಸ್ ಅಂತ ಸೈಂಟಿಫಿಕ್ ಟರ್ಮ್ ನಲ್ಲಿ ಹೇಳ್ತಾರೆ. ಇದು ಕರ್ನಾಟಕದ ರಾಜ್ಯ ಪ್ರಾಣಿಯಾಗಿದೆ. ಪ್ರಮುಖ ಪ್ರಾಣಿಗಳು ಹುಲಿ, ಚಿರತೆ, ಗೌರ್, ಕಾಡು ಹಂದಿ, ಬೊಗಳುವ ಜಿಂಕೆ ಮತ್ತು ಕಾಡು ನಾಯಿಗಳು ಇಲ್ಲಿ ಕಂಡು ಬರುತ್ತೆ.
ನಮ್ಮ ಕರ್ನಾಟಕದ ಸರ್ಕಾರದ ಲಾಂಛನದ ಪ್ರಕಾರವಾಗಿ ನಮ್ಮ ರಾಷ್ಟ್ರದಲ್ಲಿ ಇರುವಂತಹ 2019 ಹಾಗೂ 20ನೇ ಸಾಲಿನಲ್ಲಿ ಇರುವಂತಹ ಫೌನಾ ಪ್ರಾಣಿ ಸಂಪತ್ತುಗಳು ಈ ರೀತಿಯಾಗಿ ಕಾಣಬಹುದು. ಕಾಣಿಸ್ತಾ ಇದಾವ? ಈ ರೀತಿಯಾಗಿ ಇರುತ್ತೆ. ಶಂಖದ ಆಕಾರದ ಪ್ರಾಣಿಯನ್ನ, ಏಡಿಯನ್ನ, ಲಾಬ್ಸ್ಟರ್ ಅಂತೀವಿ ನಾವು ಇದನ್ನ, ಆಮೆ, ಕಪ್ಪೆ, ಕೀಟ, ಈ ತರದ ಪ್ರಾಣಿಗಳನ್ನ ನಾವು ನಮ್ಮ ಕರ್ನಾಟಕದ ಪ್ರಾಣಿ ಸಂಪತ್ತಾಗಿ ಕಾಣಬಹುದು. ಕರ್ನಾಟಕದ ಲಾಂಛನದಲ್ಲೂ ಕೂಡ ಒಂದು ಕಾಡು ಎಮ್ಮೆಯ ಚಿತ್ರವನ್ನ ನೀವು ಇಲ್ಲಿ ಕಾಣ್ತಾ ಹೋಗಬಹುದು. ಇವಿಷ್ಟು ಪ್ರಾಣಿಗಳು ಹಾಗೂ ಪಕ್ಷಿಗಳು. ಸಿಂಹದಂತೆ ಬಾಲದ ಮಂಗ, ಕಪ್ಪು ಚಿರತೆ, ಪುನುಗು ಬೆಕ್ಕು, ಕೇಶಳಿಲು ಮತ್ತು ಪೆಂಗೋಲಿನ್ ಪ್ರಮುಖ ಪ್ರಾಣಿಗಳಾಗಿದೆ. ಪಕ್ಷಿಗಳು ಕೋಕಿಲೆ, ಗಬ್ಬಿ ಅಂತ ಇದೆ, ಇದು ಗುಬ್ಬಿ, ಸಿಲ್ವರ್ ಬರ್ಡ್ ಮತ್ತು ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಮುಂತಾದವುಗಳು ಇಲ್ಲಿನ ಕೆಲವು ಪಕ್ಷಿಗಳಾಗಿವೆ. ಸಂರಕ್ಷಿತ ಪ್ರದೇಶಗಳು ಅಥವಾ ಅಭಯಾರಣ್ಯಗಳು. ಅಭಯಾರಣ್ಯಗಳು ಅಂದ್ರೆ ಏನ್ ಮಕ್ಳೇ? ಎಲ್ಲೋ ಕೇಳ್ದಂಗಿದೆಯಲ್ಲ ಮೇಡಮ್ ನಾವ್ ಇದನ್ನ. ಅಭಯಾರಣ್ಯಗಳು ಅಂತ ಹೇಳಿದ್ರೆ ಏನು? ರಾಷ್ಟ್ರೀಯ ಉದ್ಯಾನ, ಅದನ್ನ ನಾವು ಅಭಯಾರಣ್ಯಗಳು ಅಂತ ಸಹ ಕರಿತೀವಿ. ನಮ್ಮ ಕರ್ನಾಟಕದ ಅಭಯಾರಣ್ಯಗಳ ಬಗ್ಗೆ ಮಾತಾಡೋದಾದ್ರೆ, ಕರ್ನಾಟಕದಲ್ಲಿ ಹಲವು ವನ್ಯಜೀವಿ ಅಭಯಾರಣ್ಯಗಳು ಇವೆ. ಉದಾಹರಣೆಗೆ ಶರಾವತಿ ಕಣಿವೆ, ಬಂಡೀಪುರ ಮತ್ತು ದಾಂಡೇಲಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ಶರಾವತಿ ಕಣಿವೆ, ಬಂಡೀಪುರ ಮತ್ತು ದಾಂಡೇಲಿ. ಹಾಗೆ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಒಂದು ಉತ್ತಮ ಉದಾಹರಣೆಯಾಗಿರುತ್ತೆ. ಸೊ ದ ನ್ಯಾಷನಲ್ ಪಾರ್ಕ್ ಆಫ್ ಕರ್ನಾಟಕ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಓಕೆ, ಇದಿಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ನಮ್ಮ ಕರ್ನಾಟಕದ ಪಕ್ಷಿ ಹಾಗೂ ಪ್ರಾಣಿ ಸಂಪತ್ತು. ನೋಟ್ ಮಾಡ್ಕೊಂಡ್ರಾ? ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತಿನ ಬಗ್ಗೆ ಇದ್ದಂತಹ ಮಾಹಿತಿಯಾಗಿತ್ತು. ಈಗ ನಾವು ಪಾಠವನ್ನ ಮುಂದುವರಿಸ್ತಾ ಹೋಗೋದಾದ್ರೆ, ಪಾಠದಲ್ಲಿ ನಮ್ಮ ಮಕ್ಕಳು ಪ್ರವಾಸಕ್ಕೆ ಹೋಗಿರ್ತಾರೆ. ಪ್ರವಾಸದಲ್ಲಿ ಹೋಗುವಂತಹ ಮಕ್ಕಳು ಒಂದು ದಟ್ಟವಾದಂತಹ ಅರಣ್ಯವನ್ನ ತಲುಪ್ತಾರೆ. ಅಲ್ಲಿ ಅವರೊಂದು ವಿಶೇಷವಾದಂತಹ ಪ್ರಾಣಿಯನ್ನ ನೋಡ್ತಾರೆ. ಆ ಪ್ರಾಣಿ ಹೇಗಿರುತ್ತೆ ತೋರಿಸ್ಲಾ? ನೋಡಿ, ಈ ರೀತಿಯಾಗಿರುತ್ತೆ. ಇದನ್ನ ನಾವು ಗೇಂಟ್ ಸ್ಕ್ವಿರಿಲ್ ಅಂತ ಕರಿತೀವಿ. ಇದರ ಬಾಲ ನೋಡಿ ಎಷ್ಟು ದೊಡ್ಡದಾಗಿದೆ. ಇದನ್ನ ನಾವು ಗೇಂಟ್ ಸ್ಕ್ವಿರಿಲ್ ಅಂತ ಕರಿತೀವಿ. ಇದನ್ನ ಕನ್ನಡದಲ್ಲಿ ಕೆಂದಳಿಲು ಅಂತ ಕರೀತಾರೆ. ಯಾಕಂದ್ರೆ ಇದರ ಬಾಲ ಫ್ಲಫಿ ಆಗಿರುತ್ತೆ. ಫ್ಲಫಿ ಅಂದ್ರೆ ತುಪ್ಪಳದಂತೆ ಇರುತ್ತೆ. ಆದ್ರಿಂದ ಇದು ಈ ಒಂದು ಜಾಗ, ಯಾವ ಜಾಗ? ನೀಲಗಿರಿ ತಪ್ಪಲು ಅಲ್ವಾ? ಟೆಕ್ಸ್ಟ್ ಬುಕ್ ನಲ್ಲಿ ಯಾವ ಒಂದು ಅಭಯಾರಣ್ಯಕ್ಕೆ ಅವ್ರು ಹೋಗಿದ್ರು? ಪಂಚಮಡಿ ಮೀಸಲು ಜೀವಿಗೋಳಕ್ಕೆ ಹೋಗಿದ್ರು. ಆ ಪಂಚಮಡಿ ಜೀವಿಗೋಳದಲ್ಲಿ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಪ್ರಾಣಿ ಅಂದ್ರೆ ಈ ಪ್ರಾಣಿ, ಇದ್ರ ಹೆಸರು ಕೆಂದಳಿಲು ಅಥವಾ ಗೇಂಟ್ ಸ್ಕ್ವಿರಿಲ್. ಓಕೆ, ಸೊ ಇದರ ಒಂದು ಬಾಲ ತುಪ್ಪಳದಂತೆ ಅಂದ್ರೆ ಫ್ಲಫಿ ಆಗಿರುತ್ತೆ. ಆ ಕಾರಣಕ್ಕೆ ಇದನ್ನ ಗೇಂಟ್ ಸ್ಕ್ವಿರಿಲ್ ಅಂತ ಕರೀತಾರೆ. ಇದು ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಪಂಚಮಡಿ ಬಯೋಸ್ಫಿಯರ್ ರಿಸರ್ವ್ ಅಥವಾ ಮೀಸಲು ಜೀವಿಗೋಳದಲ್ಲಿ ಮಾತ್ರ ಕಂಡು ಬರುವಂತಹ ಸ್ಥಳೀಯ ಪ್ರಾಣಿ. ಸೊ ಅಂಥ ಒಂದು ಜಾಗದಲ್ಲಿ ಕಂಡು ಬರುವಂತಹ ಸ್ಥಳೀಯ ಪ್ರಾಣಿಗಳಿಗೆ ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ.
ಇದು ನಿಮ್ಗೆ ಗೊತ್ತಿರ್ಲಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಎಂಡೆಮಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಇದ್ರನ್ನ ಇಂಗ್ಲಿಷ್ ನಲ್ಲಿ ಏನ್ ಅಂತ ಕರೀತಾರೆ ಅಂತ ಕೇಳದೆ ಹೋಗಬಹುದು. ಆದ್ರೆ ಮಕ್ಕಳಾಗಿ ನೀವು ತಿಳ್ಕೊಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನ ಆ ಪ್ರದೇಶದ ಸ್ಥಳೀಯ ಪ್ರಭೇದಗಳು ಅಥವಾ ಎಂಡಮಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಬಿಕಾಸ್ ಅದು ಆ ಒಂದು ಜಾಗದಲ್ಲಿ ಮಾತ್ರ ಕಂಡು ಬರುತ್ತೆ ಮತ್ತೆ ನೈಸರ್ಗಿಕವಾಗಿ ಬೇರೆಲ್ಲೂ ಕೂಡ ಕಂಡು ಬರೋದಿಲ್ಲ. ನ್ಯಾಚುರಲ್ ಆಗಿ ಯು ಕಾಂಟ್ ಸಿ ಎನಿವೇರ್ ಎಲ್ಸ್ ಅಪಾರ್ಟ್ ಫ್ರಮ್ ದ ಪ್ಲೇಸ್. ಸೊ ವಿ ಕಾಲ್ ಇಟ್ ಆಸ್ ಎಂಡಮಿಕ್ ಸ್ಪೀಸೀಸ್ ಅಥವಾ ಸ್ಥಳೀಯ ಪ್ರಭೇದಗಳು. ಒಂದು ನಿರ್ದಿಷ್ಟ ವಿಧದ ಪ್ರಾಣಿ ಅಥವಾ ಸಸ್ಯ ಒಂದು ವಲಯಕ್ಕೆ, ರಾಜ್ಯಕ್ಕೆ ಅಥವಾ ದೇಶಕ್ಕೆ ಮಾತ್ರ ಸೀಮಿತವಾಗಿ ಇರಬಹುದು. ಸೊ ಈಗ ಸಾಲ್ ಮತ್ತು ಕಾಡು ಮಾವು ಪಂಚ್ಮಡಿ ಮೀಸಲು ಜೀವಿಗೊಳದಲ್ಲಿ ಕಂಡು ಬರುವಂತಹ ಸ್ಥಳೀಯ ಸಸ್ಯಗಳಿಗೆ 2 ಉದಾಹರಣೆ ಆಗಿದೆ. ಸೊ ನಾನು ಈ ಒಂದು ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಏನಾದ್ರೂ ನಿಮ್ಗೆ ಕೊಡೋದಾದ್ರೆ ಖಂಡಿತವಾಗ್ಲೂ ಈ ಪ್ರಶ್ನೆ ಕೇಳ್ತೀನಿ. ಈಗಲೇ ನಾನು ಪೇಪರ್ ಲೀಕ್ ಔಟ್ ಮಾಡ್ತಾ ಇದ್ದೀನಿ. ಸೊ ಅದೇನಂದ್ರೆ, ಒಂದು ಜಾಗದಲ್ಲಿ ಕಂಡು ಬರುವಂತಹ ಒಂದು ಸಸ್ಯ ಪ್ರಭೇದದಲ್ಲಿ ಈ ಸಾಲ್ ಮತ್ತೆ ಕಾಡ್ ಮಾವು ಕೂಡ ಒಂದು. ಓಕೆ, ಇವೆರಡು ಕೂಡ ಪಂಚ್ಮಡಿ ಒಂದು ಮೀಸಲು ಜೀವಿಗೋಳದಲ್ಲಿ ಕಂಡು ಬರುವಂತಹ ಪ್ರಭೇದಗಳು. ಅದೇ ರೀತಿ ಕಾಡೆಮ್ಮೆ, ಕೆಂದಳಿಲು ಮತ್ತು ಹಾರುವ ಅಳಿಲು ಕೂಡ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಕೆಂದಳಿಲು ಪಿಕ್ಚರ್ ನೋಡಿದ್ವಲ್ಲ, ಅದು ಹಾರುವ ಅಳಿಲು. ಓಕೆ, ಇವೆಲ್ಲವೂ ಕೂಡ ಅದೇ ಜಾಗದಲ್ಲಿ ಕಂಡು ಬರುತ್ತೆ. ಈ ಜೀವಿಗಳ ನೈಸರ್ಗಿಕ ಆವಾಸ ಅಂದ್ರೆ ನ್ಯಾಚುರಲ್ ಹ್ಯಾಬಿಟೇಟ್ ಅಂತ ಕರಿತೀವಿ. ಅದನ್ನ ನಾಶಪಡಿಸೋದ್ರಿಂದ ಮತ್ತೆ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಹೊಸ ಪ್ರಭೇದಗಳ ಪ್ರದೇಶದಿಂದ ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಕ್ಕೆ ಧಕ್ಕೆ ಉಂಟಾಗತ್ತೆ ಮತ್ತು ಅವುಗಳ ಉಳಿವು ಅಪಾಯದ ಅಂಚಿಗೆ ಸಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಎಂಡೇಂಜರ್ಡ್ ಅನಿಮಲ್ಸ್. ಅರ್ಥ ಆಯ್ತಾ? ಈಗ ನೀವೆಲ್ಲರೂ ಕೂಡ ಒಂದ್ ಪ್ರಶ್ನೆ ಕೇಳಬಹುದು ನಿಮ್ಗೆ. ಪ್ರಭೇದ ಅಂತ ಹೇಳಿದ್ರೆ ಏನು ಮೇಡಮ್? ಏನು ಪ್ರಭೇದ ಅಂತ ಹೇಳಿದ್ರೆ? ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲ ಜೀವಿಗಳ ಗುಂಪಿಗೆ ಪ್ರಭೇದ ಅಂತ ಕರೀತಾರೆ. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಸ್ಪೀಸೀಸ್ ಅಂತ ಕರಿತೀವಿ. ಸ್ಪೀಸೀಸ್. ಓಕೆ, ಸ್ಪೀಸೀಸ್ ಅಂತ ಹೇಳಿದ್ರೆ ತಮ್ಮೊಳಗೆ ಇಂಟರ್ನಲ್ ಬ್ರೀಡಿಂಗ್ ಅಂತ ಕರಿತೀವಿ. ಅಂದ್ರೆ ಒಂದು ಪ್ರಭೇದದ ಜೀವಿಗಳು ಅದೇ ಪ್ರಭೇದದ ಜೀವಿಗಳೊಂದಿಗೆ ಮಾತ್ರ ಸಂತಾನೋತ್ಪತ್ತಿ ನಡೆಸಿ ಫಲವಂತ ಪೀಳಿಗೆಯನ್ನ ಉತ್ಪತ್ತಿ ಮಾಡಬಲ್ಲವು, ಆದರೆ ಇತರ ಪ್ರಭೇದಗಳೊಂದಿಗೆ ಮಾಡಿಕೊಳ್ಳಲಾರವು. ಈಗ ಹೆಂಗೆ ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಗಳೆಲ್ಲ ಹಲೋ ಇಲ್ಲ, ಅದೇ ರೀತಿ ಸ್ಪೀಸೀಸ್ಗಳು ತನ್ನ ಪ್ರಭೇದಕ್ಕೆ ಒಳಪಟ್ಟುವಂತವ್ರ ಜೊತೆ ಮಾತ್ರ ಸಂತಾನೋತ್ಪತ್ತಿ ಮಾಡ್ಕೊಳೋಕೆ ಪ್ರಭೇದ ಅಥವಾ ಸ್ಪೀಸೀಸ್ ಅಂತ ಕರಿತೀವಿ. ಒಂದು ಪ್ರಭೇದದ ಜೀವಿಗಳು ಸಾಮಾನ್ಯ ಗುಣಗಳನ್ನ ಹೊಂದಿರುತ್ತೆ. ಓಕೆ, ಇದಿಷ್ಟು ಪ್ರಭೇದದ ಕುರಿತಾದಂತಹ ಮಾಹಿತಿಯಾಗಿತ್ತು. ಈಗ ನೆಕ್ಸ್ಟ್, ಅರ್ಥ ಆಗ್ತಾ ಇದೆಯಲ್ಲ? ಎಲ್ಲಾದ್ರೂ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ, ನಮ್ಗೆ ಫಾಲೋ ಮಾಡಕ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ತಿಳ್ಕೊಳ್ಳಿ. ಅದೇ ರೀತಿ ಎಲ್ಲಾದ್ರೂ ತುಂಬಾ ನಿಧಾನವಾಗ್ತದೆ, ಇನ್ನೊಂದ್ ಸ್ವಲ್ಪ ಸ್ಪೀಡ್ ಆಗಿ ಮ್ಯಾಮ್ ಹೇಳ್ಬೇಕೇನೋ ಅಂತ ಅನ್ಸಿದ್ರು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಹೇಳಿ. ನೆಕ್ಸ್ಟ್, ವನ್ಯಜೀವಿ ಧಾಮ. ಸೊ ಈಗ ಪಂಚ್ಮಡಿ ವನ್ಯಜೀವಿ ಧಾಮದ ಬಗ್ಗೆ ನಾವು ತಿಳ್ಕೊಂತಾ ಹೋದ್ವಿ. ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಪ್ರಾಣಿಗಳನ್ನ ಕೊಲ್ಲೋದು ಅಥವಾ ಹಿಡಿಯೋದು ಕಡ್ಡಾಯವಾಗಿ ನಿಷೇಧಿಸಲಾಗಿರುತ್ತೆ ಮತ್ತು ಅಂತ ಪ್ರಕರಣಗಳಲ್ಲಿ ಭಾಗಿಯಾದವರನ್ನ ಕಾನೂನು ಪ್ರಕಾರವಾಗಿ ಶಿಕ್ಷಿಸಲಾಗುತ್ತೆ. ಸೊ ಈಗ ನೋಡಿ, ನಮ್ಮ ಕರ್ನಾಟಕದಲ್ಲಿ ಈಗ ಉದಾಹರಣೆಗೆ ನಾನು ಮಲೆನಾಡು ಅಲ್ವಾ ನಮ್ಮ ಊರು. ಸೊ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಕೆಲವೊಂದು ಕಾಡುಗಳನ್ನ ದೇವರ ಬನ ಅಂತ ಬಿಟ್ಟಿರ್ತಾರೆ. ಬನ ಅಂದ್ರೆ ಕಾಡು, ದೇವ್ರ ಕಾಡು ಅಂತ ಬಿಟ್ಬಿಟ್ಟಿರ್ತಾರೆ. ಆ ಕಾಡ್ನಲ್ಲಿ ಕಾಲಿಡೋದಿರ್ಲಿ, ಅಲ್ಲಿ ಒಂದು ಚಿಕ್ಕ ಎಲೆಯನ್ನ ಕಡಿದ್ರು ಕೂಡ ದೇವ್ರು ಬಂದು ಶಪಿಸ್ಬಿಡ್ತಾನೆ, ನಮ್ಗೇನೋ ತೊಂದ್ರೆ ಆಗ್ಬಿಡುತ್ತೆ ಅನ್ನೋಂತಹ ನಂಬಿಕೆ ಆ ಕಾಡಿನ ಜನರದ್ದು ಅಥವಾ ಅಲ್ಲಿ ವಾಸ ಮಾಡುವಂತವ್ರದ್ದು. ಹಾಗಾಗಿ ವರ್ಷಕ್ಕೆ ಒಮ್ಮೆ ಅಥವಾ 2 ಸಲ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿನ ದೈವಗಳಿಗೆ ಪೂಜೆ ಮಾಡಿ ಬರುವಂತದ್ದು ನಮ್ಮ ಕಡೆ ಇರುವಂತಹ ವಾಡಿಕೆ. ಐ ಆಮ್ ಶೋರ್ ನಿಮ್ಮ ಪ್ರದೇಶದಲ್ಲೂ ಕೂಡ ಅಂತಹ ಜಾಗಗಳಿರುತ್ತೆ, ಅಂತ ನಂಬಿಕೆಗಳು ಇರುತ್ತೆ ಅಂತ ಅನ್ಬಿಟ್ಟು. ಅದೇ ರೀತಿ ಈ ಒಂದು ವನ್ಯಜೀವಿ ಧಾಮದಲ್ಲೂ ಅಷ್ಟೇ
ಅಲ್ಲಿ ಏನಾದ್ರು ಪ್ರಾಣಿಗಳನ್ನ ಹಂಟ್ ಮಾಡೋದಾಗ್ಲಿ, ಹಿಡಿಯೋದಾಗ್ಲಿ ಮಾಡಿದ್ರೆ ಕಾನೂನು ಪ್ರಕಾರ ಇಲ್ಲಿ ದೇವ್ರು ಅಂದ್ರೆ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆಯನ್ನ ಕೊಡ್ಲಾಗುತ್ತೆ. ಅದೇ ತರ ಮೀಸಲು ಜೀವಿ ಗೋಳದಂತೆಯೇ ವನ್ಯಜೀವಿ ಧಾಮಗಳಲ್ಲೂ ಕೂಡ ಕಾಡು ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಸೂಕ್ತ ವಾಸನೆಲೆಯನ್ನ ಒದಗಿಸುತ್ತೆ. ವನ್ಯಜೀವಿ ಧಾಮದಲ್ಲಿ ಬದುಕ್ತಾ ಇರುವಂತಹ ಜನರಿಗೂ ಕೂಡ ತಮ್ಮ ಸಾಕು ಪ್ರಾಣಿಗಳನ್ನ ಮೇಯಿಸಲು, ಔಷಧಿಯ ಸಸ್ಯಗಳನ್ನ ಸಂಗ್ರಹಿಸಲು ಮತ್ತು ಉರುವಲುಗಳನ್ನ ಆಯ್ದುಕೊಳ್ಳುವಂತಹ ಕೆಲವು ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಸೊ ಈಗ ಅಳಿವಿನ ಅಂಚಿನಲ್ಲಿರುವಂತಹ ವನ್ಯಪ್ರಾಣಿಗಳು. ಅಳಿವಿನ ಅಂಚು ಅಂತ ಹೇಳಿದ್ರೆ ಎಂಡೇಂಜರ್ಡ್ ಅಂದ್ರೆ ಅಳಿವಿನ ಅಂಚಿನಲ್ಲಿ, ಡೇಂಜರ್ ಝೋನ್ ನಲ್ಲಿ ಇರುವಂತಹ ಪ್ರಾಣಿಗಳು. ಸೊ ಇದ್ರ ಬಗ್ಗೆ ಗಮನ ಹರಿಸಕ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಕಣ್ಮರೆ ಆಗುತ್ತೆ, ಎಕ್ಸ್ಟಿಂಕ್ಟ್ ಆಗ್ಬಿಡುತ್ತೆ, ಈ ಭೂಮಿ ಮೇಲೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಸೊ ಅದ್ರಲ್ಲಿ ಯಾವ್ದ್ಯಾವ್ದು ಅಂದ್ರೆ ಕೃಷ್ಣ ಮೃಗ, ಬಿಳಿ ಕಣ್ಣಿನ ಚಿಗರೆ, ಆನೆ, ಚಿನ್ನದ ಬಣ್ಣದ ಬೆಕ್ಕು, ಗುಲಾಬಿ ತಲೆಯ ಬಾತುಕೋಳಿ, ಮೊಸಳೆ, ಜವಗು ಮೊಸಳೆ, ಹೆಬ್ಬಾವು, ಗೆಂಡಾಮೃಗ ಇತ್ಯಾದಿಗಳನ್ನು ನಮ್ಮ ವನ್ಯಜೀವಿ ಧಾಮಗಳಲ್ಲಿ ಸಂರಕ್ಷಿಸಲಾಗ್ತಾ ಇದೆ. ಭಾರತದ ವನ್ಯಜೀವಿ ಧಾಮಗಳು ವಿಶಾಲ ಅರಣ್ಯ ಪ್ರದೇಶ, ಪರ್ವತ ಅರಣ್ಯಗಳು ಮತ್ತು ದೊಡ್ಡ ನದಿಗಳ ಅಳಿವೆಗಳಲ್ಲಿನ ಪೊದೆಗಳಂತಹ ಅನನ್ಯವಾದ ಪರಿಸರವನ್ನ ಹೊಂದಿರುತ್ತೆ. ಸಾಧ್ಯವಾದಾಗ ನಿಮ್ಮ ಶಾಲೆಯಿಂದ ಕೂಡ ಇಂಥ ಅಭಯಾರಣ್ಯಗಳಿಗೆ, ವನ್ಯಜೀವಿ ಧಾಮಗಳಿಗೆ, ಮೀಸಲು ಜೀವಿಗೋಳದಗೆ ಹೇಗೆ ಇಲ್ಲಿನ ಮಕ್ಕಳು ಪ್ರವಾಸ ಹೋದ್ರು ಅದೇ ರೀತಿ ನೀವು ಕೂಡ ಹೋಗಬಹುದು. ಸಂರಕ್ಷಿತ ಅರಣ್ಯಗಳು ಕೂಡ ಅಸುರಕ್ಷಿತವಾಗಿರುವುದು ವಿಷಾದಕರವಾದಂತಹ ಸಂಗತಿ. ಯಾಕಂದ್ರೆ ಇವುಗಳ ಸುತ್ತ ವಾಸಿಸುತ್ತಾ ಇರುವಂತಹ ಜನರು ಈ ಪ್ರದೇಶಗಳನ್ನ ಅತಿಕ್ರಮಿಸಿ ಅವುಗಳನ್ನ ನಾಶಪಡಿಸ್ತಾರೆ. ಏನಾಗುತ್ತೆ, ಇಲ್ಲೊಂದು ಕೃಷಿ ಭೂಮಿ ಇರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲಿ ಪಕ್ಕದಲ್ಲಿ ಒಂದು ಕಾಡು ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಏನ್ ಮಾಡ್ತಾರೆ, ಕಾಲಕ್ರಮೇಣ ಈ ಕೃಷಿ ಭೂಮಿಯನ್ನ ಈ ರೀತಿ ಒತ್ತುವರಿ ಮಾಡ್ತಾ ಮಾಡ್ತಾ ಆ ಕಾಡನ್ನ ತಮ್ಮಟ್ಕೆ ಮಾಡ್ಕೊಳೋದು, ಈ ರೀತಿ ಮಾಡ್ತಾರೆ. ಸೊ ಇದು ಬಹಳ ವಿಷಾದಕರವಾದಂತಹ ಸಂಗತಿಯಾಗಿರುತ್ತೆ. ಇನ್ನು ಕೊನೆಯದಾಗಿ ನಾವು ಇವತ್ತಿನ ಕ್ಲಾಸ್ನಲ್ಲಿ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ರಾಷ್ಟ್ರೀಯ ಉದ್ಯಾನವನ ನಾ ಆಗ್ಲೇ ಹೇಳ್ದಂಗೆ ನಮ್ಮ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನ ಯಾವ್ದು ಮಕ್ಳೇ? ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಅದೇ ರೀತಿ ಈ ಪಂಚಮಡಿ ಇದು ಮಧ್ಯಪ್ರದೇಶದಲ್ಲಿ ಇರೋದ್ರಿಂದ ಅಲ್ಲಿ ಸಾತ್ಪುರ ರಾಷ್ಟ್ರೀಯ ಉದ್ಯಾನ ಇದೆ. ನಾನು ಆಗ್ಲೇ ನಿಮ್ಗೆ ತೋರಿಸಿದೆ ಪಿಕ್ಚರು. ಈ ಒಂದು ಶೀಟ್ ನಲ್ಲಿ ಪಿಕ್ಚರ್ನ ತೋರಿಸಿದೆ ನೋಡಿ. ಸಾತ್ಪುರ ನ್ಯಾಷನಲ್ ಪಾರ್ಕ್ ಇದು ಪಂಚಮರಿ ಈ ಒಂದು ಜಾಗದ ಪಕ್ಕದಲ್ಲೇ ಇರುವಂತದ್ದು. ಸೊ ಏನಾಗುತ್ತೆ, ಈ ಒಂದು ರಾಷ್ಟ್ರೀಯ ಉದ್ಯಾನಗಳು ತುಂಬಾ ದೊಡ್ಡದಾಗಿರುತ್ತೆ. ಪರಿಸರ ವ್ಯವಸ್ಥೆಗಳ ಎಲ್ಲಾ ಘಟಕಗಳನ್ನ ನಾವಿಲ್ಲಿ ಸಂರಕ್ಷಿಸಬಹುದಾದಷ್ಟು ವೈವಿಧ್ಯತೆ ಅಂದ್ರೆ ಡೈವರ್ಸಿಫೈಡ್ ಆಗಿರುತ್ತೆ. ಅರ್ಥ ಆಯ್ತಾ? ಅವುಗಳು ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಭೌಗೋಳಿಕ ಪ್ರದೇಶ ಮತ್ತು ಒಂದು ಪ್ರದೇಶದ ಐತಿಹಾಸಿಕ ರಚನೆಗಳನ್ನ ಹೊಂದಿರುತ್ತೆ. ಐ ರಿಪೀಟ್, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು ಅಂತ ಹೇಳಿದ್ರೆ ಫ್ಲೋರಾ ಮತ್ತು ಫೌನಾ. ಅದೇ ರೀತಿ ಭೌಗೋಳಿಕ ಪ್ರದೇಶ ಅಂದ್ರೆ ಜಿಯೋಗ್ರಾಫಿಕಲ್ ಏರಿಯಾ, ಭೌಗೋಳಿಕ ಪ್ರದೇಶ ಮತ್ತು ಒಂದು ಪ್ರದೇಶದ ಐತಿಹಾಸಿಕ ರಚನೆ, ಹಿಸ್ಟ್ರಿ ಆಫ್ ದೋಟ್ ಲ್ಯಾಂಡ್, ಅದು ಕೂಡ ಇರುತ್ತೆ. ಈಗ ಸಾತ್ಪುರ ರಾಷ್ಟ್ರೀಯ ಉದ್ಯಾನವು ಭಾರತದ ಮೊದಲ ಮೀಸಲು ಅರಣ್ಯವಾಗಿದೆ. ದಯವಿಟ್ಟು ಪೇಜ್ ನಂಬರ್ 8 ಅನ್ನ ಓಪನ್ ಮಾಡಿ. ಪ್ಲೀಸ್ ಅಂಡರ್ಲೈನ್ ದ ಲೈನ್. ಸಾತ್ಪುರ ರಾಷ್ಟ್ರೀಯ ಉದ್ಯಾನ, ಸಾತ್ಪುರ ನ್ಯಾಷನಲ್ ಪಾರ್ಕ್ ಇಸ್ ದ ಫಸ್ಟ್ ಮೀಸಲು ಅರಣ್ಯ ಆಗಿರುತ್ತೆ. ಅತ್ಯಂತ ಗುಣಮಟ್ಟದ ಸಾಗುವಾಣಿ ಮರಗಳು ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರುತ್ತೆ. ಹೇಗೆ ನಮ್ಮ ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳಿರುತ್ತೋ ಅದೇ ರೀತಿ ಸಾತ್ಪುರ ರಾಷ್ಟ್ರೀಯ ಉದ್ಯಾನದಲ್ಲಿ ಸಾಗುವಾನಿ ಮರಗಳನ್ನ ನಾವು ಕಾಣಬಹುದು. ಈಗ ಭಾರತದಲ್ಲಿ 100ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳಿದೆ ಅನ್ನೋದೇ ಖುಷಿಯ ಸಂಗತಿ. ಸೊ ಮತ್ತಷ್ಟು ನಾವು ತಿಳ್ಕೊಂತಾ ಹೋಗೋಣ. ಸಮಯ ಇಲ್ಲಿಗೆ ಮುಗ್ದಿದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ ಮಕ್ಕಳೇ.